ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ನ ಬ್ಲೂ ಪ್ರಿಂಟನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಸೊ ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿನೂ ಕೂಡ ಬ್ಲೂ ಪ್ರಿಂಟನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಿಗ್ತದೆ, ಅದನ್ನು ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಥರನಾಗಿರ್ತಕ್ಕಂಥ ಮಾರ್ಕ್ಸ್ ಅಲಾಟೆಡ್ ಅಂತ ಏನಿದೆಯಲ್ಲ, ಸೊ ಚೂರೇನೋ 1, 2 ಏನಾದರೂ ವೇರಿಯೇಷನ್ ಆಗ್ಬೋದು. ಬಟ್ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮಾರ್ಕ್ಸ್ ಅಲಾಟೆಡ್ ಅಂತ ಇರ್ತಕ್ಕಂಥದ್ದು ಫಿಕ್ಸೇ ಇರ್ತದೆ. ಅಲ್ಲಿಂದ ನೀವು ಆರಾಮಾಗಿ ಏನು ಮಾಡ್ಬೋದು, ಗೆಸ್ ಮಾಡ್ಬೋದು. ಸೊ ನಿಮ್ಮ ಸೆಕೆಂಡ್ ಪಿ ಯು ಸಿಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ಗಳನ್ನು ಖಂಡಿತವಾಗಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇದು ಬೋರ್ಡ್ದವರೇ ಬಿಟ್ಟಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇದೆ. ಎಸ್, ಇದ್ರ ಮೇಲೇ ನಿಮಗೆ ಪೂರ್ವ ಸಿದ್ಧತೆ ಕ್ವಶನ್ ಪೇಪರ್ಗಳನ್ನು ಹಾಕ್ತಾರೆ. ಸೊ ಫಸ್ಟ್ ನೋಡೋದಾದರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಕ್ಕಂಥ ಈ ಒಂದು ಪಾಠಕ್ಕೆ 3 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಇದರಲ್ಲಿ 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1 ಪ್ರಶ್ನೆ ಬರ್ತದೆ. ಇನ್ನು 2 ಡಿಯರ್ಗೆ ಟೋಟಲಿ 5 ಮಾರ್ಕ್ಸ್ ಇದೆ. ಅದರಲ್ಲಿ ನಿಮಗೆ ಲಾಂಗ್ ಕ್ವಶನ್ 4 ಮಾರ್ಕ್ಸಿಂದ 1 ಕ್ವಶನ್ ಹೇಳಿದ್ದಾರೆ, 1 ಮಾರ್ಕ್ಸಿಂದ 1 ಕೂಡ ಹೇಳಿದ್ದಾರೆ. ಇನ್ನು ಆನ್ ಚಿಲ್ಡ್ರನ್ ಅಂತಕ್ಕಂಥಕ್ಕೆ ಅಲ್ಲಿನೂ ಕೂಡ 3 ಮಾರ್ಕ್ಸ್ ಅದ. ಸೊ ಅದಕ್ಕೂ ಕೂಡ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ 1 ಮಾರ್ಕ್ 1, 2 ಮಾರ್ಕ್ 1. ಸೊ ಟೋಟಲಲ್ಲಿ ನಿಮಗೆ 2 ಪ್ರಶ್ನೆ 3 ಅಂಕ ಕೊಟ್ಟಿದ್ದಾರೆ. ಇನ್ನು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಅದಕ್ಕೆ 5 ಮಾರ್ಕ್ಸ್ ಇದೆ. ಸೊ ಟೋಟಲಿ ಅದರಲ್ಲಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ತಗೊಂಡಿದ್ದಾರೆ. ಇನ್ನು ಅ ಸನ್ನಿ ಮಾರ್ನಿಂಗ್ ಇದೆ. ಸೊ ಅದಕ್ಕೆ ಟೋಟಲಿ 8 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ 1 ಅಂಕದ 1, 3 ಅಂಕದ 1, 4 ಅಂಕದ 1. ಸೊ ಹಿಂಗೆ ಲಾಂಗ್ ಹೆಚ್ಚು ವೇಟೇಜನ್ನು ಕೊಟ್ಟಿರ್ತಕ್ಕಂಥ ಲೆಸನ್ಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತಾವೆ. ಇನ್ನು ವೆನ್ ಯು ಆರ್ ಓಲ್ಡ್ ಅಂತ ಇದೆ. ಸೊ ಟೋಟಲಿ ಅದಕ್ಕೆ 3 ಮಾರ್ಕ್ಸ್ ಇದೆ. ಸೊ 3 ಮಾರ್ಕ್ಸ್ ಏನು ಮಾಡಿದ್ದಾರೆ ಅಂದರೆ 1 ಪ್ರಶ್ನೆ 3 ಅಂಕಕ್ಕೆ ಇಟ್ಟಿದ್ದಾರೆ. ಇನ್ನು ಅ ಗಾರ್ಡನರ್ ಇದೆ. ಸೊ ಅಲ್ಲಿ 1 ಅಂಕದ 1, 4 ಅಂಕದ 1 ಪ್ರಶ್ನೆ ಇದೆ. ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅಂತ ಇದೆ. ಸೊ ಅದಕ್ಕೆ 3 ಮಾರ್ಕ್ಸ್ ಇತ್ತು. ಸೊ ಅಲ್ಲಿನೂ ಕೂಡ 3 ಅಂಕದ 1 ಪ್ರಶ್ನೆ ವೇಟೇಜನ್ನು ನಿಮ್ಗೆ ಏನು ಮಾಡಿದ್ದಾರೆ, ಬೋರ್ಡ್ನವರು ಕೊಟ್ಟಿದ್ದಾರೆ. ಇನ್ನು ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ. ಸೊ ಇದರಲ್ಲಿ 5 ಮಾರ್ಕ್ಸನ್ನು ನಿಮಗೆ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದಿತ್ತು. ಅದರಲ್ಲಿ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೊಟ್ಟಿದ್ದಾರೆ. ಇನ್ನು ಈವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ ಇದೆ. ಅದಕ್ಕೆ 3 ಮಾರ್ಕ್ಸನ್ನು ವೇಟೇಜನ್ನು ಮಾಡಿದ್ದಾರೆ. ಸೊ ಅದು ಕೂಡ 3 ಅಂಕದ 1 ಪ್ರಶ್ನೆನೇ ಕೊಟ್ಟಿರೋದು. ಇನ್ನು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ. ಅದಕ್ಕೆ 4 ಅಂಕದ ವೇಟೇಜ್ ಇತ್ತು. ಸೊ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಇದೆ. ಇನ್ನು ದ ವೋಟರ್ ಇದೆ. ಸೊ ಟೋಟಲ್ ಇದಕ್ಕೆ 5 ಮಾರ್ಕ್ಸ್ ವೇಟೇಜ್ ಮಾಡಿದ್ದಾರೆ. 1 ಅಂಕದ 1, 4 ಅಂಕದ 1 ಪ್ರಶ್ನೆ ಇದೆ. ಇನ್ನು ವೇರ್ ದೇರ್ ಇಸ್ ಅ ಫೀಲ್ ಅಂತ ಇದೆ. ಸೊ ಟೋಟಲಿ ಅದಕ್ಕೆ ಏನು ಮಾಡಿದ್ದಾರಪ್ಪ ಅಂದ್ರೆ 5 ಅಂಕಗಳ ವೇಟೇಜನ್ನು ಮಾಡಿದರು. ಸೊ ಅದರಲ್ಲಿ 5 ಅಂಕಗಳ ವೇಟೇಜಲ್ಲಿ ಸೊ 1 ಅಂಕ ಇದೆ, 4 ಅಂಕ ಇದೆ. ಇನ್ನು ವಾಟರ್ ಅಂತಕ್ಕಂಥ ಪದ್ಯಪಾಠಕ್ಕೆ 3 ಮಾರ್ಕ್ಸ್ ಇದೆ. ಅದರಲ್ಲಿ 1 ಅಂಕದ 1, 2 ಅಂಕದ 1 ಪ್ರಶ್ನೆನವ್ರು ಏನು ಮಾಡಿದರು, ಕೊಟ್ಟಿದ್ದರು. ಇನ್ನು ಗ್ರಾಮರಲ್ಲಿ ನಿಮಗೆ ಏನು ಮಾಡಿದ್ರು ಅಂದರೆ ವರ್ಕ್ ಬುಕ್ದಲ್ಲಿ ಇರ್ತಕ್ಕಂಥದ್ದನ್ನೇ ಕೇಳಿದರು. ಸೊ ಅದರಲ್ಲಿ ಆರ್ಟಿಕಲ್ಸ್ ಅಥವಾ ಪ್ರಿಪೋಸಿಷನ್ ಇದೆ, 2ರಲ್ಲಿ 1 ಮಾರ್ಕ್ಸ್ ಬರ್ತದೆ. ಜಂಬಲ್ಡ್ ಸಿಗ್ಮೆಂಟ್ಸ್ಗೆ 1 ಮಾರ್ಕ್ಸು, ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ಗೆ 1, ಟೆನ್ಸ್ಗೆ 1. ಸೊ ಟೋಟಲ್ ಇಲ್ಲಿ 4 ಮಾರ್ಕ್ಸನ್ನು ಕೊಟ್ಟರು. ಇನ್ನು ಫ್ರೇಮಿಂಗ್ ಕ್ವಶನ್ಸ್ ಇದೆ. 2 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್ ಅಂತ ಇದೆ. 2 ಪ್ರಶ್ನೆಗಳನ್ನು ಕೊಡ್ತಾರೆ, ಒಂದೊಂದಕ್ಕೆ 1 ಅಂಕ. ಪ್ರಶ್ನೆಗಳನ್ನು WH ಕ್ವಶನ್ಗಳನ್ನು ಫ್ರೇಮನ್ನು ಮಾಡಬೇಕು. ಎರರ್ ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ಕೊಟ್ಟಿರ್ತಕ್ಕಂಥ ಏನಾದರೂ ನೌನು, ಅಡ್ವರ್ಬು, ಅಡ್ಜೆಕ್ಟಿವು, ಪ್ರಿಪೋಸಿಷನ್ನು, ಸೊ ಅದನ್ನು ತಪ್ಪಾಗಿ ಬರೆದಿರ್ತಾರೆ, ಅದನ್ನು ಐಡೆಂಟಿಫೈ ಮಾಡಿ ರೀರೈಟನ್ನು ಮಾಡೋದು. ಓಕೆನಾ. ಸೊ ಅದನ್ನು 2 ಮಾರ್ಕ್ಸ್ ಕೊಟ್ಟಿದ್ದರು. ಇನ್ನು ಎಕ್ಸ್ಪ್ರೆಷನ್ಸ್ ಇದ್ದಾವೆ ಇಡಮ್ಸಲ್ಲಿ, ಇಡಮ್ಸ್ ಮತ್ತು ಪ್ರೇಜಸ್ ಅಂತ ಇದ್ದಾವಲ್ಲ, ಅದಕ್ಕೆ 2 ಮಾರ್ಕ್ಸು, 2 ಕ್ವಶನ್ಸ್ ಇದ್ದಾವೆ. ಇನ್ನು ಪ್ಯಾಸಿವ್ ವರ್ಬ್ಸ್ಗೆ 3 ಮಾರ್ಕ್ಸನ್ನು ಕೊಟ್ಟಿದ್ದರು. ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅಲ್ಲಿ ನೀವು ಏನು ಮಾಡಬೇಕಾಗಿತ್ತು, ಪ್ಯಾಸಿವ್ ವರ್ಬ್ಸ್ಗಳನ್ನು ಫಿಲ್ ಮಾಡಬೇಕಿತ್ತು. ಇನ್ನು ರಿಪೋರ್ಟೆಡ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ 5 ಮಾರ್ಕ್ಸ್ ಇದೆ ಆ್ಯಸ್ ಯೂಸ್ವಲ್. ಇನ್ನು ಕಾಂಪ್ರಿಹೆನ್ಷನ್, ಪ್ರೋಸ್ ಆ್ಯಂಡ್ ಪೋಯೆಟ್ರಿ ಅಂತ ಇದೆ. ಸೊ ನೋಡಿ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ 9 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇನ್ನು ಪ್ರೊನೌನ್ಸ್ ಇದೆ 5 ಮಾರ್ಕ್ಸ್, ಲಿಂಕರ್ಸ್ಗೆ 4 ಮಾರ್ಕ್ಸ್ ಇದೆ. ಇನ್ನು ನೋಟ್ ಮೇಕಿಂಗ್ಗೆ 2 ಮಾರ್ಕ್ಸು, ಡೈಲಾಗ್ ರೈಟಿಂಗ್ಗೆ 3 ಮಾರ್ಕ್ಸು, ಜಾಬ್ ಅಪ್ಲಿಕೇಶನ್ 5 ಮಾರ್ಕ್ಸು, ಸ್ಪೀಚ್ ರೈಟಿಂಗ್ಗೆ 5 ಮಾರ್ಕ್ಸು. ಸೊ ಟೋಟಲಿ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ 1 ಮಾರ್ಕ್ದು. ಸೊ ಪಾರ್ಟಿದಲ್ಲಿ ಎಷ್ಟು ಕೊಟ್ಟಿದ್ರು, ಟೋಟಲ್ 10 ಫ್ರೇಮ್ಡ್ ಇದ್ದಾವೆ. ಆಲ್ ದ ಕ್ವಶನ್ 10 ಆನ್ಸರ್ಸ್ಗಳನ್ನು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ಸ್ಗಳನ್ನು ಕೊಟ್ಟಿದ್ರು.
ಸೊ ಈ ಥರನಾಗಿರ್ತಕ್ಕಂಥ ಬೋರ್ಡ್ದವ್ರು ಏನು ಮಾಡಿದ್ರು ಅಂದರೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನವ್ರಿಗೇ ಒಂದು ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದರು. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಖಂಡಿತವಾಗಿ ಸಿಗ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.